ಮತ್ತೆ ಒಂದಾಗೋಣ. ಸುಮಾರು ಬೆಳಗ್ಗಿನ ಜಾವ 10 ಗಂಟೆ. ಕಿರಣ್ ಅಲ್ಲೇ ಇದ್ದ ಒಂದು ಬೆಂಚ್ನ ಮೇಲೆ ಕಾಯುತ್ತಾ ಇದ್ದ. ನಿತ್ಯ ಅರ್ಜೆಂಟಾಗೇ ಬಂದಳು. ಕಿರಣ್ ಅವಳ ಕಂಡು ಮಾತಾಡಿಸಲು ಹೋದ. ಆದರವಳು ನೋಡಿಯೂ ನೋಡದಂತೆ ಹೋಗಿದ್ದಳು. ಬಂದವಳೆ ಪ್ರಾರ್ಥನಾ ಹತ್ತಿರ ಮಾತಾಡತೊಡಗಿದಳು. ಅಷ್ಟರಲ್ಲೇ ವಿನಯ್ ಅಲ್ಲಿಗೆ ಬಂದಿದ್ದ. ಅವನು ನೇರವಾಗಿ ಕಿರಣ್ ಹತ್ತಿರ ಬಂದಿದ್ದ. ಅಂದು ಕಿರಣ್ ಹಾಗೂ ನಿತ್ಯಾಳ ವಿಚ್ಛೇದನದ ಕೇಸ್ ನಡೆಯುವುದರಲ್ಲಿತ್ತು. ಕಿರಣ್ ಹಾಗೂ ನಿತ್ಯ ಕಾಲೇಜಿನಲ್ಲಿರುವಾಗಿನಿಂದಲೂ ಪ್ರೀತಿಸುತ್ತಿದ್ದರು. ಮುಂದೆ ಕಿರಣ್ಗೆ ಒಳ್ಳೆಯ ಕೆಲಸವೂ ಸಿಕ್ಕಿತ್ತು, ನಿತ್ಯಾಳಿಗೆ ಒಳ್ಳೆಯ ಕೆಲಸವೂ ಸಿಕ್ಕಿತ್ತು. 2 ವರ್ಷ ಇಬ್ಬರು ಒಟ್ಟಿಗೆ ತಿರುಗಾಡಿ ನಂತರ ಮನೆಯಲ್ಲಿ ವಿಷಯ ಹೇಳಿದರು. ಆದರೆ ಇಬ್ಬರ ಮನೆಯಲ್ಲೂ ಒಪ್ಪಲಿಲ್ಲ. ಮುಂದೆ ಅವರೇ ರಿಜಿಸ್ಟರ್ ಮ್ಯಾರೇಜ್ ಆದರು. ಇಬ್ಬರು ಖುಷಿಯಾಗಿಯೇ ಇದ್ದರು. ದಿನ ಕಳೆಯುತ್ತಿದ್ದಂತೆ ಮನಸ್ತಾಪ ಶುರುವಾಗಿತ್ತು. ಕಿರಣ್ಗೆ ಕೆಲಸದ ಒತ್ತಡ ತುಸು ಜಾಸ್ತಿಯೇ ಇತ್ತು. ನಿತ್ಯ ತುಂಬು ಕುಟುಂಬದಲ್ಲಿ ಕಷ್ಟವೇ ಗೊತ್ತಿಲ್ಲದೆ ಬೆಳೆದವಳು. ಮದುವೆ ನಂತರವೂ ಅವಳಿಗೆ ಕಷ್ಟ ಬರಬಾರದೆಂದು ಕಿರಣ್ ಓವರ್ ಡ್ಯೂಟಿ ಮಾಡುತ್ತಿದ್ದ. ಜಾಸ್ತಿ ಹೊತ್ತು ಆಫೀಸಿನಲ್ಲೇ ಕಳೆಯುತ್ತಿದ್ದ. ಆದರೆ ನಿತ್ಯಾಗೆ ಅವನು ತನ್ನನ್ನು ಅವಾಯ್ಡ್ ಮಾಡುತ್ತಿದ್ದಾನೆಂದು ಅನುಮಾನ ಶುರುವಾಗಿತ್ತು. ಇದರಿಂದ ಪ್ರತಿದಿನ ಇಬ್ಬರಿಗೂ ಜಗಳವಾಗುತ್ತಿತ್ತು. ಒಂದು ದಿನ ನಿತ್ಯಾಳ ಹುಟ್ಟಿದ ಹಬ್ಬ. ಕಿರಣ್ಗೆ ಕೆಲಸದ ಬಗ್ಗೆ ಟೆನ್ಷನ್ ಇದ್ದ ಕಾರಣ ಅವನಿಗೆ ನೆನಪಿರಲಿಲ್ಲ. ರಾತ್ರಿ ಆದರೂ ಅವನು ಅವಳಿಗೆ ವಿಶ್ ಮಾಡಿರಲಿಲ್ಲ. ರಾತ್ರಿ ಅವನು ಮನೆಗೆ ಬಂದ ನಂತರ ಅದೇ ವಿಷಯಕ್ಕೆ ಜಗಳವಾಯಿತು. ಕೆಲಸದ ಟೆನ್ಷನ್ ಜೊತೆಗೆ ದಿನೇ ದಿನೇ ಆಗುತ್ತಿರುವ ಜಗಳದ ಪ್ರಭಾವ ಕಿರಣ್ ನಿತ್ಯಾಳಿಗೆ ಚೆನ್ನಾಗಿ ಬೈದ. ಏನೆಂದರೂ ಅವಳು ಕೇಳದೇ ಇದ್ದಾಗ ಒಂದೇಟು ಹೊಡೆದಿದ್ದ. ಕೋಪಗೊಂಡ ನಿತ್ಯ ಮನೆಯಿಂದ ಹೊರಬಂದಿದ್ದಳು. ನಂತರ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಳು. ನಿತ್ಯಾಳ ಕೇಸನ್ನು ಫೈಟ್ ಮಾಡುತ್ತಿದ್ದವರು ಪ್ರಾರ್ಥನಾ. ಕಿರಣ್ನ ಕೇಸನ್ನು ಫೈಟ್ ಮಾಡುತ್ತಿದ್ದವನು ವಿನಯ್. ವಿನಯ್ ಹಾಗೂ ಪ್ರಾರ್ಥನಾ ಒಂದು ಕಾಲದಲ್ಲಿ ಒಬ್ಬರನ್ನೊಬ್ಬರು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದವರು. ಎಲ್ಲರ ಒಪ್ಪಿಗೆ ಪಡೆದು ಮದುವೆ ಆಗಿದ್ದರು. ಅವರಿಬ್ಬರ ನಡುವಿನ ಜಗಳ ಮನಸ್ತಾಪದಿಂದ ಇಬ್ಬರೂ ವಿಚ್ಛೇದನ ಪಡೆದು ದೂರ ಆಗಿದ್ದರು. ವಿನಯ್ಗೆ ಅವಳನ್ನು ಬಿಡುವ ಮನಸ್ಸಿರಲಿಲ್ಲ. ಆದರೂ ಪ್ರಾರ್ಥನಾಳ ಹಠಕ್ಕೆ ದೂರಾಗಿದ್ದ ಅಷ್ಟೇ. ಇಬ್ಬರೂ ವಕೀಲರಾಗಿದ್ದರು. ಒಂದೇ ಕಡೆ ಕೆಲಸ ಮಾಡುತ್ತಿದ್ದರು. ಪ್ರತಿದಿನವೂ ಒಬ್ಬರ ಮುಖ ಇನ್ನೊಬ್ಬರು ನೋಡಿಯೇ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇತ್ತು. ಈ ಚಾನ್ಸ್ನ ಬಿಡದೆ ದಿನ ಅವಳೊಂದಿಗೆ ತುಂಟಾಟ ಮಾಡುತ್ತಾ ಅವಳನ್ನು ಕಾಡಿಸುತ್ತಾ ಅವಳಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಿದ್ದ. ಆದರವಳು ಅದನ್ನೆಲ್ಲ ಕೇರ್ ಮಾಡುತ್ತಿರಲಿಲ್ಲ. ಅವರು ದೂರಾದ ನಂತರ ಅವರಿಗೆ ಸಿಕ್ಕಿದ ಮೊದಲನೇ ಕೇಸ್ ನಿತ್ಯ ಕಿರಣ್ ಕೇಸ್. ಹೇಗಾದರೂ ಮಾಡಿ ನನಗೆ ಡಿವೋರ್ಸ್ ಕೊಡಿಸಿ ಮೇಡಮ್, ಸಾಕಾಗಿದೆ ನನಗೆ ಅವನ ಜೊತೆಗೆ ಇದ್ದು. ಮದುವೆಗೆ ಮುಂಚೆ ಮಾತ್ರ ಪ್ರೀತಿ ತೋರಿಸೋದು, ಮದುವೆ ಆದಮೇಲೆ ನಾವು ಹೇಗಿದ್ರೂ ಅವರ ಮಾತು ಕೇಳ್ತೀವಿ ಅಂತ ಗೊತ್ತು, ಕೇರ್ ಮಾಡೋದೇ ಇಲ್ಲ ಎಂದಳು ನಿತ್ಯ. ಹೌದು ನಿತ್ಯ, ಈ ಗಂಡಸರ ಬುದ್ಧಿನೇ ಇಷ್ಟು. ಪ್ರೀತಿ ಮಾಡಬೇಕಾದ್ರೆ ನಮ್ಮ ಹಿಂದೆನೇ ಸುತ್ತುತ್ತಿರುತ್ತಾರೆ. ಆಮೇಲೆ ನಮ್ಮನ್ನು ಮಾತಾಡಿಸೋಕು ಟೈಮ್ ಇರಲ್ಲ ಇವರಿಗೆಲ್ಲ. ಬುದ್ಧಿ ಕಲಿಸಲೇಬೇಕು ಎಂದಳು ಪ್ರಾರ್ಥನಾ. ಸರ್, ನನಗೆ ನನ್ನ ಹೆಂಡತಿನ ಬಿಟ್ಟಿರೋಕೆ ಆಗಲ್ಲ, ಅವಳು ಬೇಕು ಸರ್ ನನಗೆ ಎಂದನು ಕಿರಣ್. ನೀವು ಏನು ಯೋಚನೆ ಮಾಡಬೇಡಿ, ನಿಮಗೆ ಡಿವೋರ್ಸ್ ಆಗದೇ ಇರೋ ಥರ ನಾನು ನೋಡ್ಕೊಳ್ತೇನೆ ಎಂದನು ವಿನಯ್. ಅಂದಿನ ಕೇಸ್ ಮುಗಿದಿತ್ತು. ಜಡ್ಜ್ ಇಬ್ಬರಿಗೂ 3 ದಿನದ ಗಡುವು ಕೊಟ್ಟರು. ಆ 3 ದಿನದಲ್ಲಿ ಇಬ್ಬರ ಮನಸ್ಸು ಬದಲಾದರೆ ಮತ್ತೆ ಒಂದಾಗಬಹುದೆಂದರು. ಇಬ್ಬರು ಕೋರ್ಟ್ನಿಂದ ಹೊರಗೆ ಬರಬೇಕಾದರೆ ಕಿರಣ್ ನಿತ್ಯ ಬಳಿ ಮಾತನಾಡಲೆಂದು ಬಂದ. ಆದರೆ ನಿತ್ಯ ಅವನ ಮೇಲೆ ಕೋಪ ಮಾಡಿಕೊಂಡು ಕೂಗಾಡಿದಳು. ಅಲ್ಲಿಗೆ ಪ್ರಾರ್ಥನಾ ಹಾಗೂ ವಿನಯ್ ಕೂಡ ಬಂದರು. 4 ಜನರಿಗೂ ಮಾತಿನಲ್ಲೇ ಜಗಳವಾಗುತ್ತಿತ್ತು. ಆವಾಗ ಅಲ್ಲಿಗೆ ಅವರ ಕೇಸನ್ನು ಹ್ಯಾಂಡಲ್ ಮಾಡುತ್ತಿದ್ದ ಜಡ್ಜ್ ವಿಶ್ವನಾಥ್ ಅವರು ಬಂದರು. ಪ್ರಾರ್ಥನಾ ಹಾಗೂ ವಿನಯ್ ವಿಷಯ ಮೊದಲೇ ತಿಳಿದಿತ್ತು ಅವರಿಗೆ. ಅದರೊಂದಿಗೆ ನಿತ್ಯ ಕಿರಣ್ ಬಗ್ಗೆಯೂ ತಿಳಿದಿದ್ದರು. ಇವರು ಜಗಳ ಮಾಡುತ್ತಿರುವುದನ್ನು ಕಂಡು ಬೇಸರಗೊಂಡರು. ನಂತರ 4 ಜನರನ್ನು ಹತ್ತಿರದಲ್ಲಿದ್ದ ಕ್ಯಾಂಟೀನ್ಗೆ ಕರೆದೊಯ್ದರು. ಅವರನ್ನು ಮುಂದೆ ಕುಳಿತುಕೊಳ್ಳಿಸಿ ಅವರ ಜೀವನದ ಕತೆ ಹೇಳಲು ಆರಂಭಿಸಿದರು. ವಿಶ್ವನಾಥ್ ಅವರದ್ದು ಪ್ರೇಮ ವಿವಾಹ. ಗಾಯತ್ರಿ ಎನ್ನುವವರನ್ನು ಮದುವೆಯಾಗಿದ್ದರು. ಮದುವೆಯಾಗಿ 35 ವರ್ಷಗಳೇ ಕಳೆದಿವೆ. ಅವರಿಗೆ 2 ಗಂಡು ಮಕ್ಕಳು. ವಿಶ್ವನಾಥ್ ಇಬ್ಬರನ್ನು ಚೆನ್ನಾಗಿ ಓದಿಸಿದರು. ಇಬ್ಬರಿಗೂ ವಿದೇಶದಲ್ಲಿ ಕೆಲಸ ಸಿಕ್ಕಿತು. ಕೆಲಸಕ್ಕೆಂದು ಅಲ್ಲಿಗೆ ಹೋದರು. ಮುಂದೆ ಹುಡುಗಿಯರನ್ನು ನೋಡಿ ಮದುವೆಯಾಗಿ ಅಲ್ಲೇ ಉಳಿದು ಬಿಟ್ಟರು. ಮತ್ತೆಂದು ತಂದೆ ತಾಯಿಯನ್ನು ನೋಡಲು ಬರಲೇ ಇಲ್ಲ.
ಮೊದಮೊದಲು ಫೋನ್ ಮಾಡಿ ವಿಚಾರಿಸುತ್ತಿದ್ದರು. ನಂತರ ಎಲ್ಲವೂ ನಿಂತು ಹೋಗಿತ್ತು. ವಿಶ್ವನಾಥ್ ಅವರ ಪರಿಸ್ಥಿತಿಯು ಸರಿಯಿರಲಿಲ್ಲ. ಮದುವೆಯಾದ 20 ವರ್ಷಕ್ಕೆ ಗಾಯತ್ರಿಯವರು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದರು. ನಂತರ ವಿಶ್ವನಾಥ್ ಅವರೇ ತಮ್ಮ ಒಂದು ಕಿಡ್ನಿ ನೀಡಿದ್ದರು. ಮಕ್ಕಳು ಬಿಟ್ಟು ಹೋದ ನಂತರವೂ ಅವರ ಜೀವನ ಚೆನ್ನಾಗೇ ಇತ್ತು. ಒಬ್ಬರನ್ನೊಬ್ಬರು ಅನುಸರಿಸಿಕೊಂಡು ಪ್ರೀತಿ ಮಾಡುತ್ತಾ ಮುದ್ದಾಗಿ ಜಗಳವಾಡುತ್ತಾ ಇದ್ದರು. ಆದರೆ ದೇವರು ಮತ್ತೊಮ್ಮೆ ಅವರನ್ನು ಪರೀಕ್ಷೆಗೆ ಗುರಿ ಮಾಡಿದ್ದ. ಗಾಯತ್ರಿ ಅವರು ಕ್ಯಾನ್ಸರ್ಗೆ ತುತ್ತಾಗಿದ್ದರು. ಕಳೆದ 2 ವರ್ಷಗಳಿಂದ ಮಲಗಿದಲ್ಲೇ ಇದ್ದರು. ಯಾವಾಗ ದೇವರ ಬಳಿ ಹೋಗುತ್ತಾರೆಂದು ತಿಳಿದಿಲ್ಲ. ಆದರೂ ಪತ್ನಿಯನ್ನು ಪುಟ್ಟ ಮಗುವಿನಂತೆ ಆರೈಕೆ ಮಾಡುತ್ತಿದ್ದರು. ಅವರ ಮುಗ್ಧ ನಗು ನೋಡಿ ಒಳಗೆ ನೋವಿದ್ದರೂ ಹೊರಗಿನಿಂದ ಖುಷಿಯಾಗಿರುವ ಹಾಗೆ ನಟಿಸುತ್ತಿದ್ದರು. ಅವರ ಕತೆ ಕೇಳಿದ 4 ಜನ ಬೇಸರಗೊಂಡರು. ನಂತರ ವಿಶ್ವನಾಥ್ ಅವರನ್ನು ತಮ್ಮ ಮನೆಗೆ ಗಾಯತ್ರಿಯವರನ್ನು ನೋಡಲು ಕರೆದೊಯ್ದರು. ಅವರನ್ನು ನೋಡಿದ 4 ಜನರಿಗೂ ದುಃಖ ಉಕ್ಕಿ ಬಂದಿತ್ತು. ಮಲಗಿದಲ್ಲೇ ಇದ್ದರು. ವಿಶ್ವನಾಥ್ ಅವರೇ ಅವರಿಗೆ ಊಟ ಮಾಡಿಸುತ್ತಿದ್ದದ್ದು. ಗಾಯತ್ರಿಯವರ ಎಲ್ಲ ಕೆಲಸವನ್ನು ವಿಶ್ವನಾಥ್ ಅವರೇ ಮಾಡುತ್ತಿದ್ದರು. ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ತುಂಬ ಪ್ರೀತಿ ಇತ್ತು. ಒಬ್ಬರನ್ನೊಬ್ಬರು ಕಂಡರೆ ಜೀವ ಬೀಳುತ್ತಿದ್ದರು. ವಿಶ್ವನಾಥ್ ಅವರು 4ರನ್ನು ಉದ್ದೇಶಿಸಿ, ಪ್ರೀತಿ ಎಂದರೆ ಬರೀ ಸುಖದಲ್ಲಿ ಪಾಲು ತೆಗೆದುಕೊಳ್ಳುವುದಲ್ಲ, ಜೀವನದುದ್ದಕ್ಕೂ ಕಷ್ಟದಲ್ಲೂ ಸುಖದಲ್ಲೂ ಜೊತೆಯಾಗಿರುವುದು, ಇಬ್ಬರು ಒಬ್ಬರಿಗೊಬ್ಬರು ಅನುಸರಿಸಿಕೊಂಡು ಹೋಗುವುದು. ಪ್ರೀತಿಸಿ ಮದುವೆಯಾದ ಮೇಲೆ ಧೈರ್ಯವಾಗಿ ಎಲ್ಲವನ್ನೂ ಎದುರಿಸಬೇಕು. ಏನೋ ಒಂದು ಸಣ್ಣ ಜಗಳವಾಯಿತು ಅಂತ ಬೇರೆಯಾಗುವುದೆಂದರೆ ಏನರ್ಥ? ನಿಮ್ಮ ಪ್ರೀತಿ ಸುಳ್ಳ? ನಿಮಗೆ ನಿಮ್ಮವರ ಮೇಲೆ ಇದ್ದ ನಂಬಿಕೆ ಸುಳ್ಳ? ನೀವುಗಳು ಈ ರೀತಿ ಜಗಳವಾಡಿ ದೂರವಾಗುತ್ತೀರಾ ಅಂತಾನೆ ಹೆತ್ತವರು ಪ್ರೀತಿ ಮಾಡಿದವರಿಗೆ ಮದುವೆಯಾಗಲು ಒಪ್ಪುವುದಿಲ್ಲ. ನೋಡಿ, ನಾನು ನನ್ನ ಜೀವನದಲ್ಲಿ ಅನುಭವಿಸಿದ್ದನ್ನು ಹೇಳಿದ್ದೇನೆ. ನಿಮ್ಮ ಜೀವನ ಚೆನ್ನಾಗಿರಲೆಂದು. ಇನ್ನು ನಿಮ್ಮ ಇಷ್ಟ, ಏನು ಬೇಕಾದರೂ ಮಾಡಿ ಎಂದರು. 4 ಜನ ಅಲ್ಲಿಂದ ಹೊರಟರು. 3 ದಿನದ ನಂತರ ಮತ್ತೆ ಕೋರ್ಟ್ಗೆ ಬಂದರು. ಕೇಸ್ ನಡೆಯುತ್ತಾ ಇತ್ತು. ಜಡ್ಜ್ ವಿಶ್ವನಾಥ್ ಅವರು ಕೊನೆಯದಾಗಿ ಇಬ್ಬರಿಗೂ ವಿಚ್ಛೇದನ ಪಡೆಯಲು ಒಪ್ಪಿಗೆ ಇದೆಯಾ ಎಂದು ಕೇಳಿದರು. ಇಲ್ಲ, ನನಗೆ ವಿಚ್ಛೇದನ ಬೇಡ, ನಾವು ಮತ್ತೆ ಒಂದಾಗುತ್ತೇವೆ ಎಂದಳು ನಿತ್ಯ. ಅವಳ ಮಾತು ಕೇಳಿ ಖುಷಿಗೊಂಡು ನನಗೂ ಮತ್ತೆ ಒಂದಾಗುವುದಕ್ಕೆ ಒಪ್ಪಿಗೆ ಎಂದನು ಕಿರಣ್. ಜಡ್ಜ್ ವಿಶ್ವನಾಥ್ ಅವರಿಗೆ ಅವರಿಬ್ಬರ ಮಾತು ಕೇಳಿ ಖುಷಿಯಾಗಿತ್ತು. ಈ ಕೇಸ್ನ ಕ್ಲೋಸ್ ಮಾಡಿದರು. 4 ಜನ ಕೋರ್ಟ್ನಿಂದ ಹೊರಬರುತ್ತಿರಬೇಕಾದರೆ, ನಾವು ಒಂದಾದ್ವಿ, ನಿಮ್ಮ ವಿಷಯ ಏನು ಎಂದು ಪ್ರಾರ್ಥನಾ ವಿನಯ್ನ ಕೇಳಿದಳು ನಿತ್ಯ. ಪ್ರಾರ್ಥನಾ ವಿನಯ್ ಕೈ ಹಿಡಿದು ಅವನ ಭುಜಕ್ಕೆ ಒರಗಿ, ನಾವು ಮತ್ತೆ ಒಂದಾದ್ವಿ ಎಂದಳು ನಗುತ್ತಾ. ದೂರದಿಂದಲೇ ಇವರನ್ನು ಗಮನಿಸುತ್ತಿದ್ದ ವಿಶ್ವನಾಥ್ ಖುಷಿಪಟ್ಟು ಕಣ್ಣಿಂದ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿದರು. ಧನ್ಯವಾದ. ಹೇಗಿತ್ತು ಪುಟ್ಟ ಕತೆ? ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.